ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮಾದಿದೇವತಾಭ್ಯೋ ನಮಃ. ಆಯಿತು, ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ನಾವು ಯಾವುದೇ ಒಂದು ದೇವತಾ ಸತ್ಕರ್ಮಾದಿಗಳನ್ನೆಲ್ಲ ಮಾಡಬೇಕಾದ್ರೆ ದೇವರಲ್ಲಿ ಫಲಪುಷ್ಪ ಕಾಣಿಕೆ ತಾಂಬೂಲವನ್ನಿತ್ತು ದೇವರಲ್ಲಿ ಕೇಳಿಕೊಳ್ಳಬೇಕಂತೆ. ನಾವು ಮಾಡುವಂತಹ ದೇವತಾ ಸತ್ಕರ್ಮವನ್ನು ನಿರ್ವಿಘ್ನವಾಗಿ ನಡೆಸಿ ಅದರ ಫಲಗಳನ್ನು ನಮ್ಮ ಸಹ ಕುಟುಂಬಕ್ಕೆ ದೇವರು ಅನುಗ್ರಹ ಮಾಡಿ ಕೊಡಬೇಕು ಅಂತ. ವಿಶೇಷವಾಗಿ ಆ ಒಂದು ಸ್ಥಳದಲ್ಲಿ ಒಂದು ನೂತನವಾಗಿ ಒಂದು ಸ್ಥಳವನ್ನು ಖರೀದಿ ಮಾಡಿಕೊಂಡು ಇಲ್ಲಿ ಒಂದು ಮೊದಲಿಗೆ ಒಂದು ಅಂಗಡಿ ಮಾಡಿ ತದನಂತರ ಅದರಲ್ಲಿ ಒಂದು ವಾಸಕ್ಕೆ ಯೋಗ್ಯವಾಗಿ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಸಂಕಲ್ಪವನ್ನು ಇಟ್ಟಿದ್ದೀವಿ. ಹಾಗೆ ಅಂತಹ ಸಂಕಲ್ಪ ಇಟ್ಟುಕೊಂಡು ಈ ಮಾಘ ಮಾಸ ಹಾಗೆ ಕುಂಭ ಮಾಸ ವಿಶೇಷವಾಗಿ ಆ ಶುಭ ದಿವಸದಲ್ಲಿ ನಾವು ಇಲ್ಲಿ ಆ ಒಂದು ಧ್ವಜಾಯದ 104 ಅಡಿ 10 ಇಂಚು ಸುತ್ತಳತೆಯ ಒಂದು ಪಂಚಾಂಗವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಆ ಮಾಡಿದಂತಹ ಪಂಚಾಂಗವನ್ನು ಆ ವಾಸ್ತುಪುರುಷನು ಸ್ವೀಕಾರ ಮಾಡಿಕೊಳ್ಳಬೇಕು. ಹಾಗೆ ಮುಂದಕ್ಕೆ ಮಾಡುವಂತಹ ಈ ಕಟ್ಟಡ ಮನೆಯ ಕೆಲಸವನ್ನು ವಿಶೇಷವಾಗಿ ಗುರು ಹಿರಿಯರು, ಮಹಾಗಣಪತಿ ದೇವರು, ಕುಲದೇವರು, ಆ ಗ್ರಾಮದೇವರಿದ್ದು ನಿರ್ವಿಘ್ನವಾಗಿ ಅದನ್ನು ನಡೆಸಿಕೊಡಬೇಕು. ವಿಶೇಷವಾಗಿ ಅದನ್ನು ಕಟ್ಟಡವನ್ನು ಕಟ್ಟಬೇಕಾದ್ರೆ ವಿಶೇಷವಾಗಿ ಅದಕ್ಕೆ ಬೇಕಾದಂಥ ಆ ಹಣಕಾಸು, ಅದಕ್ಕೆ ಬೇಕಾದಂಥ ಕೆಲಸಗಾರರು, ಒಳ್ಳೆಯ ಕೆಲಸಗಾರರು, ಅದಕ್ಕೆ ಬೇಕಾದಂಥ ವಸ್ತುಗಳು ಅದನ್ನೆಲ್ಲ ದೇವರು ಸಕಾಲದಲ್ಲಿ ಅನುಗ್ರಹ ಮಾಡಿಕೊಟ್ಟು ಆ ಮನೆಯ ಕೆಲಸವನ್ನೆಲ್ಲ ಪೂರೈಸಿಕೊಂಡು ಅಲ್ಲಿ ವಾಸ ಮಾಡುವಂತಹ ಯೋಗ ಭಾಗ್ಯವನ್ನು ದೇವರು ಅನುಗ್ರಹ ಮಾಡಿಕೊಡಬೇಕು. ಹಾಗೆ ವಿಶೇಷವಾಗಿ ಮಾಡುವಂತಹ ಉದ್ಯೋಗ, ಕೃಷಿ, ವ್ಯವಹಾರ ಕ್ಷೇತ್ರ ಉತ್ತರೋತ್ತರವಾಗಿ ದೇವರು ಅಭಿವೃದ್ಧಿಯನ್ನು ಕೊಡಬೇಕು. ಹಾಗೆ ಬರುವಂಥ ಲಕ್ಷ್ಮೀ ಸಹಿತ ಮನೆಯಲ್ಲಿ ಸದಾ ಸ್ಥಿರಲಕ್ಷ್ಮಿಯಾಗಿದ್ದು ಆ ನಂದಾದೀಪ ಹೇಗೆ ಬೆಳೆಯುತ್ತದೆ ಅದೇ ರೀತಿ ಸಹ ಕುಟುಂಬವನ್ನು ದೇವರು ಬೆಳೆಸಿಕೊಟ್ಟು ಮಕ್ಕಳಿಗೆ ಬೇಕಾದಂಥ ಒಳ್ಳೆಯ ವಿದ್ಯಾಭ್ಯಾಸ, ಆರೋಗ್ಯ, ಆಯುಷ್ಯ, ಮುಂದಕ್ಕೆ ಬೇಕಾದಂಥ ಸ್ಥಾನಮಾನಾದಿಗಳನ್ನೆಲ್ಲ ದೇವರ ಅನುಗ್ರಹ ಮಾಡಿಕೊಟ್ಟು ಅಂತೆಯೇ ಸಹ ಕುಟುಂಬ ನೆಮ್ಮದಿಯಿಂದಲೂ ಹಾಗೆ ಅನ್ಯೋನ್ಯವಾಗಿ ಜೀವನ ಮಾಡುವಂತೆ ದೇವರ ಅನುಗ್ರಹ ಮಾಡಿಕೊಟ್ಟು ಸಹ ಕುಟುಂಬವನ್ನು ಉತ್ತರೋತ್ತರವಾಗಿ ಕಾಪಾಡಬೇಕು ಅಂತೇಳಿ ನಾವು ದೇವರನ್ನು ಮಾಡುವಂಥ ಪ್ರಾರ್ಥನೆ ಮಾಡಿ ಇಲ್ಲಿ ಹಾಕಿ ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಆ ಗುದ್ದಲಿ ಒಂದು ಇಲ್ಲಿ ತಂದಿಡಿ ಸರ್, ಇಲ್ಲಿ